ಕರ್ನಾಟಕದವರು ಬರ್ತಾರ ಇಲ್ಲ ಅನ್ನಲ್ರಿ. ಹಾ ರೀ. ಬಟ್ ಇಲ್ಲಿ ಉಪವಾಸ ಸಾಯ್ತಾರೆ ಅವ್ರಿ. ಉಪವಾಸ ಐತರಿ ಹಾ. ಯಾಕ್ರಿ? ನೋಡಿ ಇಲ್ಲಿ ಫೀಲ್ಡ್ ದವರು ₹1 ಕೊಡಲ್ರಿ ಪಾಲ್ಟರ್ನಾಗ್ರಿ. ಹಾ ಮತ್ತೆ ಊಟ ಕೊಡಲ್ರಿ, ಹಾ ರೀ. ಭತ್ತ ಕೊಡಲ್ರಿ, ಹಾ ಏನು ಕೊಡಲ್ರಿ. ಉಪವಾಸ ಬೀಳ್ತಾರ ಲೆಕ್ಕದ್ರಿ. ಈಗ ಮತ್ತ ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರ್ಯಾಕ್ಟರ್ ಜಾಸ್ತಿ ನಡೆಯಲ್ಲ. ಟ್ರ್ಯಾಕ್ಟರ್ ನಡೆಯಲ್ರಿ? ಹೌದ್ರಿ, ಟ್ರ್ಯಾಕ್ಟರ್ ನಡೆಯಲ್ರಿ. ಓಹೋ ಟ್ರ್ಯಾಕ್ಟರ್ ಒಟ್ಟ ನಡೆಯಲ್ಲ. ಹಾ. ಲಾರಿ. ನಮಸ್ಕಾರ ಕರ್ನಾಟಕ ಮಂದಿಗೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೀ. ಯಾಕಪ್ಪ ಅನ್ಬೇಕಾದ್ರೆ ನಾ ತೆಲಂಗಾಣದಾಗ ಇದ್ದೀನಿ ರೀ. ಇದ್ರ ಬಲ್ಲೆ ಏನೇನು ಮಾಹಿತಿ ಹೇಳ್ತೀನಿ ಅನ್ಬೇಕಾದ್ರೆ ಮಾಹಿತಿ ಕೇಳ್ಕೊಳಕ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇಲ್ಲಿ ಮಷಿನ್ ದಂಧ ಆಗಲಿ, ಟ್ರ್ಯಾಕ್ಟರ್ದವ್ರಲ್ಲಿ, ಲಾರಿದವ್ರಲ್ಲಿ ದಂಧ ಹೆಂಗೆ ಆಗ್ತದಪ್ಪ ಅಂದಿಕ್ಷಂದ್ರೆ ಎಲ್ಲ ಹೇಳ್ತೀನಿ ರೀ, ಪ್ರತಿಯೊಂದು ಡೀಟೇಲ. ಇಲ್ಲಿ ನಮ್ಮ ಮ್ಯಾನೇಜರ್ನು ಬಂದಾರ್ರಿ ಇವತ್ತು. ಇಲ್ಲಿ ನಮ್ಮ ಎನ್ಫೀಲ್ಡ್ ಡ್ರೈವರ್ ಅದಾರ ನೋಡ್ರಿ, ಇವ್ರಿಬ್ರು ಗಿರ್ಸಿಂಗ್ ನಡೆದ್ರಿ. ಕಬ್ಬ ಐತಿ ನೋಡ್ರಿ, ಇಲ್ಲಿ ಕಟ್ಟಿರ್ತಾರ್ರಿ, ಕಟ್ಟಿರ್ತಾರ್ರಿ ಕಬ್ಬ ಕೌಲಿ ಹತ್ತಿರಿ. ಅಲ್ಲ ಅಣ್ಣ, ತೆಲಂಗಾಣದಾಗ ನಾವು ಮಷಿನ್ ತೊಗೊಂಬರ್ಬೇಕಲ್ಲತ್ತೀವ್ರಿ ಕರ್ನಾಟಕದ್ದು. ಮತ್ತೆ ಇಲ್ಲಿ ದಂಧ ಹೆಂಗದ್ರಿ, ಏನು ರೇಟ್ ಅದ್ರಿ, ಮತ್ತು ರೈತರಿಗೆ ಹೆಂಗೆ ಬಿಲ್ಲ, ಏನು ಸುದ್ದಿ, ಮಷಿನ್ ಏನು ಎವರೇಜ, ಇಲ್ಲಿ ಹೆಂಗೆ ಬೀಳ್ತಾರೆ ಎಕರೆಕ್ ಟನ್ನೇಜ ಎಲ್ಲ ಕೇಳಕತ್ತಿದ್ರಿ. ಇಲ್ಲಿ ನಮ್ಮ ಮ್ಯಾನೇಜರ್ ಅದಾರ, ಮ್ಯಾನೇಜರ್ ಹೇಳ್ತೀನಿ ನೋಡ್ರಿ, ಕೇಳ್ತೀನಿ ನೋಡ್ರಿ, ಹೇಳ್ತೀನಿ ನೋಡ್ರಿ. ಮ್ಯಾನೇಜರ್ ನಮಸ್ಕಾರ ರೀ. ನಮಸ್ಕಾರ ರೀ. ಕರ್ನಾಟಕದವರು ಬಾಳ ಮಂದಿ ಫೋನ್ ಮಾಡಕತ್ತಾರ್ರಿ. ಎದ್ರ ಕಾಲ ಮಾಡಕತ್ತಾರ್ರಿ? ನಮ್ದು ತೆಲಂಗಾಣದಾಗ ಮಷಿನ್ ತಗೊಂಡ್ ಬರ್ಬೇಕ್ರಿ. ತೆಲಂಗಾಣದಾಗ ಯಾವಾಗ ಸೀಸನ್ ಸ್ಟಾರ್ಟ್ ಆಗ್ತದ, ಮತ್ತೆ ಯಾವಾಗ ಆಫ್ ಆಗ್ತದ, ಇಲ್ಲಿ ದಂಧ ಏನ್ ಆಗ್ತದ್ರಿ, ದಂಧ ಹೆಂಗ್ ಚಲೋ ಆಗ್ತದ, ಕಮ್ಮಿ ಆಗ್ತದ, ಮತ್ತೆ ಇಲ್ಲಿ ಲಾರಿ ಅನ್ರಿ, ಟ್ರ್ಯಾಕ್ಟರ್ ಅನ್ರಿ, ಎಲ್ಲಾ ತರ ಬಾಳ ಮಂದಿ ಫೋನ್ ಮ್ಯಾಗ ಫೋನ್ ಹಚ್ಚಾಕತ್ತಾರ್ರಿ. ಮಾಲಕರು ಹಿಡ್ಕೊಂಡು ಎಲ್ಲರೂ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲಿ ತೆಲಂಗಾಣದ ಮಷಿನ್ ತಗೊಂಡ್ ಬರ್ಬೇಕಲ್ಲತ್ತಾರ. ತಗೊಂಡ್ಬಂದ್ರ ಹೆಂಗ್ ಆಗ್ತದ ದಂಧ, ಏನ್ ಚಲೋ ಆಗ್ತದ ಚಲೋ ಆಗಲ್ಲ, ಅದು ಒಂದ್ ಸ್ವಲ್ಪ ಹೇಳ್ರಿ ಅವ್ರಿಗೆ. ಬಾಳ ಕರ್ನಾಟಕದವ್ರಿಗೆ ಹೆಲ್ಪ್ ಆಗ್ತದ. ಕರ್ನಾಟಕದವರು ಬರ್ತಾರ ಇಲ್ಲ ಅನ್ನಲ್ರಿ. ಹಾ ರೀ. ಬಟ್ ಇಲ್ಲಿ ಉಪವಾಸ ಸಾಯ್ತಾರೆ ಅವ್ರಿ. ಉಪವಾಸ ಐತರಿ ಯಾಕ್ರಿ? ನೋಡಿ ಇಲ್ಲಿ ಫೀಲ್ಡ್ ದವರು ₹1 ಕೊಡಲ್ರಿ ಪಾಲ್ಟರ್ನಾಗ್ರಿ. ಮತ್ತೆ ಊಟ ಕೊಡಲ್ರಿ, ಹಾ ರೀ. ಭತ್ತ ಕೊಡಲ್ರಿ, ಹಾ ಏನು ಕೊಡಲ್ರಿ. ಎಲ್ಲಾ ಓನರೇ ಕೊಡ್ಬೇಕು. ಎಲ್ಲ ಓನರ್ ರೀ? ಹಾ ರೀ. ಓಹೋ ಅಂದ್ರೆ ಇಲ್ಲಿ ಕರ್ನಾಟಕದವ್ರು ಬಂದ್ರು ಉಪವಾಸ ಬೀಳ್ತಾರ ಲೆಕ್ಕದ್ರಿ. ಈಗ ಮತ್ತ ಫಸ್ಟ್ ಆಫ್ ಆಲ್ ಇಲ್ಲಿ ಟ್ರ್ಯಾಕ್ಟರ್ ಜಾಸ್ತಿ ನಡೆಯಲ್ಲ. ಟ್ರ್ಯಾಕ್ಟರ್ ನಡೆಯಲ್ರಿ? ಹೌದ್ರಿ, ಟ್ರ್ಯಾಕ್ಟರ್ ನಡೆಯಲ್ರಿ. ಓಹೋ ಟ್ರ್ಯಾಕ್ಟರ್ ಒಟ್ಟ ನಡೆಯಲ್ಲ. ಲಾರಿ ಇದ್ದವ್ರಿಗೆ ಇಷ್ಟೇ ಹೆಲ್ಪ್ಫುಲ್ ಅದ್ರಿ ಇದು. ಲಾರಿ ಐತ್ರಿ. ಏನಾಯ್ತು ನೋಡ್ರಿ, ಇವಾಗ ಫ್ಯಾಕ್ಟ್ರಿ ಸುತ್ತಮುತ್ತಲ ಐತ್ರಿ. 20 ಕಿಲೋಮೀಟರ್, ಮತ್ತೆ ಇಲ್ಲೊಂದ್ 30 ಕಿಲೋಮೀಟರ್ ಕಿಸಾನ್ ಫ್ಯಾಕ್ಟ್ರಿ ಐತ್ರಿ. ಮತ್ತೆ ಇಲ್ಲಿ ಕೊತ್ತು ಫ್ಯಾಕ್ಟ್ರಿ ಐತ್ರಿ. ಮತ್ತೆ ಇಲ್ಲಿ ಬಾಜು ಫ್ಯಾಕ್ಟ್ರಿ ಐತ್ರಿ. ಇಲ್ಲಿ 10 ಕಿಲೋಮೀಟರ್ ಐತಿ. ಟ್ರ್ಯಾಕ್ಟರ್ ನಡೀತಾರ ಇಲ್ಲನಲ್ಲ. ಬಟ್ ಏನ್ ಮಾಡ್ತಾರ, ಬಿಲ್ ಕ್ಲಿಯರ್ ಇಲ್ರಿ. ಬಿಲ್ ಕ್ಲಿಯರ್ ಇಲ್ರಿ? ಹೌದ್ರಿ. ನೋಡ್ರಿ, ನಾವೀಗ ನಾವು ಲಾರಿದವ್ರಿಗೆ ಓನ್ ಟ್ರಾನ್ಸ್ಪೋರ್ಟ್ ನಾವೇ ಕೈಲೇ ಕೊಡ್ತೀವ್ರಿ. ಹೌದ್ರಿ, ಓನ್ ಟ್ರಾನ್ಸ್ಫರ್ ರೀ. ಅಂದ್ರೆ ಒಂದು ಈಗ ಅಕಸ್ಮಾತ್ ರೈತಗೆ ಬಿಲ್ ಯಾರು ಕೊಡ್ತೀರಿ ನೀವು? ನಾವೇ ಕೊಡ್ತೀವಿ. ನಾವು ಖರೀದಿ ಮಾಡ್ತಾ ಇದೀವಿ. ಕಬ್ಬೆ ಖರೀದಿ ಮಾಡ್ತೀರಿ? ಇವಾಗ ಏನಾಗುತ್ತೆ ನೋಡ್ರಿ, ಇವಾಗ ಫಸ್ಟ್ ಆಫ್ ಆಲ್ ನಮ್ ಸುತ್ತಮುತ್ತನೇ 10 ಮಷಿನ್ ಇರ್ತಾ ಇದ್ದಾರೆ. ಹಾ ರೀ. ಅವ್ರು ನೋಡ್ರಿ ತಮಿಳ್ನಾಡದವ್ರಿ. ಹಾ ರೀ. ನೋಡ್ರಿ, ಅವ್ರಿಗೆ ಜಾಸ್ತಿ ಕಬ್ಬೆ ಕೊಡ್ತಾ ಇಲ್ರಿ. ಯಾಕ್ರಿ? ಈಗ ನೋಡ್ರಿ, ರೈತರು ಏನ್ ಕೇಳ್ತಾರೆ ಇವಾಗ್ರಿ, ಅವ್ರು ಏನ್ ಮಾಡ್ತಾರೆ, ಮೈಮೇಲೆ ಹಚ್ಕೊಳ್ರಿ. ಅವ್ರೆಲ್ಲಾ ಬಿಲ್ ಎಲ್ಲಾ ಫ್ಯಾಕ್ಟ್ರಿನ ಹಾಕ್ತಾರೆ. ಫ್ಯಾಕ್ಟ್ರಿ ಮ್ಯಾಗ ಹಾಕ್ತಾರೆ. ಇವಾಗ ನೋಡ್ರಿ, ಒಂದ್ ಫ್ಯಾಕ್ಟ್ರಿ ಕೊಡುತ್ತಾರೆ, ಫ್ಯಾಕ್ಟ್ರಿ ಕೊಡಲ್ಲ. ಅದ್ರ ಕಾಲಾಗ್ರಿ. ಅಂದ್ರೆ ರೈತರಿಗೆ ನೀವು ಕೊಡ್ತಿರಲ್ಲ, ರೈತರಿಗೆ ಏನ್ ಕೊಡ್ತೀರಿ? ಎಷ್ಟ್ ರೇಟ್ ಕೊಡ್ತೀರಿ ಒಂದ್ ಟನ್ನಿಗೆ? ಒಂದು ಟನ್ನಿಗೆ ರೈತರಿಗೆ ₹2,900 ಕೊಡ್ತೀವಿ. 2,900? ಹೌದು. ಅಂದ್ರೆ ಕಾರ್ಖಾನೆ ನಿಮಗೆ ಎಷ್ಟು ಕೊಡ್ತೀರಿ? ನೋಡ್ರಿ, ನಮ್ಗ ಒಂದ್ 5,000 ಕೊಡ್ತಾರೆ. ಎಟ್ರಿ? 5,000. 5,000 ರೀ ಒಂದ್ ಟನ್ನಿಗೆ? ಅಂದ್ರ ಅದ್ರಾಗ ಯಾರೇ ಡಿವೈಡ್ ಆಗ್ಬೇಕ್ರಿ 5,000 ಅಂದ್ರ? ನೋಡ್ರಿ, ಒಂದ್ ಫ್ಯಾಕ್ಟ್ರಿ ಐತ್ರಿ, ಇಲ್ಲಿಂದ 240 ಕಿಲೋಮೀಟರ್ ಐತ್ರಿ. ಹಾ ರೀ. ಹೌದ್ರಿ. 240 ಹೋಗಿ ಖಾಲಿ ಮಾಡಿ ಬರ್ತೀರಿ? ಹಾ ರೀ. ಓಹೋ, ಸರ್ ಗಾಡಿ ನಿಮ್ ತಳಗ? ನಮ್ ತಳಗ್ರೆ 8 ಗಾಡಿ ಇದಾವ್ರಿ. 8 ಗಾಡಿ ಅದಾವ. 2 ಫ್ಯಾಕ್ಟ್ರಿ ಕಳಿಸ್ತೀರಿ. 2 ಫ್ಯಾಕ್ಟ್ರಿ. ಕಾಮಾರೆಡ್ಡಿ ಐತ್ರಿ, ಅದು 150 ಕಿಲೋಮೀಟರ್ ಐತ್ರಿ. 150 ಕಿಲೋಮೀಟರ್ ಐತಂದ್ರೆ ಅವರು 4,500 ಕೊಡ್ತಾರಿ. 4,500? ಅವರು 5,000 ಕೊಡ್ತಾರೆ. 5,000 ಕೊಡ್ತಾರೆ. ಯಾರ್ರಿ? ಕೊಟ್ಟಾರಿ. ಹೌದ್ರಿ. ಓಹೋ. ಮತ್ತೆ ಇದು ಅವ್ರಿಗೆ ಬರೋರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಲ್ಲಿ ಕರ್ನಾಟಕ? ಇಲ್ಲಿ ಊಟದ ಹೈರಾಣ ಆಗುತ್ತೆ, ಮತ್ತೆ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ, ಇರಾಕ್ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ರೈತರು ಫೀಲ್ಡ್ ಮ್ಯಾಗ ಒಂದು ಇಲ್ಲಿ ನೈಟ್ ನಡೀತದ ಅಥವಾ ನೈಟ್ ನಡೆಯಲ್ಲ? ನೋಡಿ, ಇವಾಗ ಮುಂಜಾನೆ ಸ್ಟಾರ್ಟ್ 7 ಮಾಡಿದ್ರೆ ಅಂದ್ರೆ ಸಾಯಂಕಾಲ 7 ಗಂಟೆ ಬಂದ್ ಮಾಡ್ಬೇಕು. ನೈಟ್ ನಡೆಯಲ್ಲ. ನೈಟ್ ಒಟ್ಟ ನಡೆಯಲ್ರಿ ಇಲ್ಲಿ? ನೈಟ್ ಹೊತ್ತಂದ್ರು ನಡೆಯಲ್ರಿ. ಮತ್ತೆ ಇಲ್ಲಿ ರೈತರ ಬಿಲ್ ನೀವೇ ಕೊಡ್ತೀನಿ ಅಂತೀರಿ? ಕೈಲೇ ನೀವೇ ಕೊಡ್ತೀನಿ ಅಂತೀರಿ. ಕಾರ್ಖಾನೆ ಕೊಡ್ತಾರಿ ನಿಮಗೆ ಎಷ್ಟು ಉಳಿತದ? ಮತ್ತೆ ಲಾರಿಯವರಿಗೆ ನೀವ್ ಎಷ್ಟು ಕೊಡ್ತೀರಿ ಚಾರ್ಜಸ್? ಅಂದ್ರೆ ಒಂದು ಟನ್ನಿಗೆ ಲಾರಿಯವರಿಗೆ ಟ್ರಾನ್ಸ್ಫರ್ ಎಷ್ಟು ಚಾರ್ಜಸ್ ಎಷ್ಟು ಕೊಡ್ತೀರಿ? ಇವಾಗ ನೋಡ್ರಿ, ರೀಸೆಂಟ್ ಆಗಿ ಈಗ ರೈತರ ಕಿರಿಕಿರಿ ಮಾಡಾತಾರೆ. ಈ ಬಾಜು ಫ್ಯಾಕ್ಟ್ರಿದವ್ರು ಏನ್ ಮಾಡಾಕ್ತಾರೆ, ಇವಾಗ್ರಿ 3,000 ಕೊಡ್ತಾನೆ ಅನ್ನತ್ತಾರೆ ಒಂದ್ ಟನ್ನಿಗೆ ರೈತರಿಗೆ. ರೈತರು ಕೊಡ್ತಾನೆ ಅನ್ನತ್ತಾರೆ. ನಾವೇನಂತೀವ್ರಿ, ಅವರು ಬಿಲ್ ಕ್ಲಿಯರ್ ಕೊಡಲ್ಲ, ನಮಗೆ ಲೇಟ್ ಮಾಡ್ಕೊಡ್ತಾರೆ. ಇವಾಗ ನೋಡ್ರಿ, ನಿಮ್ ಹೆಸರು ಮೇಲೆ ಕಳಿಸ್ತೀವಿ, ನಾವು ರೈತರ ಮೇಲೆ ಹೆಸರು ಮೇಲೆ ಕಳಿಸ್ತೀವಿ. ಇವಾಗ ನಾಳೆ ಬಿಲ್ ಕ್ಲಿಯರ್ ಆಗಲಿಲ್ಲ, 6 ತಿಂಗಳು ಹೋಯ್ತು, 4 ತಿಂಗಳು ಹೋಯ್ತು, ಯಾರಿಗೆ ಕೇಳ್ತಾರೆ ಇವರು? ಅಂದ್ರೆ ನೀವು ಎಷ್ಟ್ ದಿನದಾಗ ಕೊಡ್ತೀರಿ ರೈತರಿಗೆ? ನಾವು ನೋಡಿ, ನಮ್ಗೆ ಬಿಲ್ 15 ದಿನ ಹಾಕ್ತಾರೆ. 15 ದಿನದಾಗ ರೀ? ರೈತರಿಗೆ 15 ದಿನ ಕೊಡ್ತೀವಿ. ಅಂದ್ರೆ ನೀವು ಇಲ್ಲಿ ಲೋಕಲ್ ಫ್ಯಾಕ್ಟ್ರಿಗಳು ಹೊಡೆಯಲ್ಲ? ಅಂದ್ರೆ ದೂರ ಹೋಗ್ತಿದ್ರಿ? ಅಲ್ಲಿ ಎಲ್ಲಾ ಕ್ಲಿಯರ್ ಐತ್ರಿ. ಹೌದು. ಇಲ್ಲಿ ಲೇಟ್ ಆಗುತ್ತೆ. ಅಂದ್ರೆ ನಿಮ್ಗ ಅಥವಾ ಈ ಕಾರ್ಖಾನೆಗೆ ಎಷ್ಟ್ ಕಿಲೋಮೀಟರ್ ಆಗ್ತದ್ರಿ ಈಗ ಅಂತರ? ನೋಡ್ರಿ, ಕಾಮಾರೆಡ್ಡಿ ಕಳಿಸ್ತೀವಿ 4 ಲಾರಿ ರೀ. ಮತ್ತೆ ಕೊಟ್ಟಕ್ಕೆ 4 ಲಾರಿ ಕಳಿಸ್ತೀವ್ರಿ. ನೋಡಿ, ಅಲ್ಲಿ 4,500 ಕೊಡ್ತಾರೆ ಕಾಮಾರೆಡ್ಡಿಗ್ರಿ. 150 ಕಿಲೋಮೀಟರ್ ಆಗತ್ತೆ ರೀ.
ಇದು ಕಾಮಾರೆಡ್ಡಿ ನೋಡ್ರಿ, ಇದು ಕೊತ್ತ ನೋಡ್ರಿ 240 ಕಿಲೋಮೀಟರ್ ಆಗುತ್ತೆ. ಅವ್ರ 5,000 ಕೊಡ್ತಾರೆ. 5,000 ಕೊಡ್ತಾರೆ. ಮತ್ತೆ ಲಾರಿದವ್ರಿಗೆ ನೀವೇ ಕೊಡ್ತಿರೋ, ಲಾರಿನೂ ನಿಮ್ಮ ಹೆಸರಲ್ಲಿ ಖಾಲಿ ಆತಾವ? ಲಾರಿ ನಮ್ಮ ಹೆಸರು ಅಂದ್ರೆ ಒಂದು ಟನ್ನಿಗೆ 4,500 ಕೊಟ್ರ ಅಂದ್ರೆ ಲಾರಿನೂ ನಿಮ್ಮ ಹೆಸರಲ್ಲಿ ಖಾಲಿ ಆತಾವ? ಎಲ್ಲ ನಾವೇ ಓನ್ ಟ್ರಾನ್ಸ್ಪೋರ್ಟ್ ನಾವೇ ಕೊಡ್ಬೇಕು, ಚಾರ್ಜಸ್ ನಾವೇ ಕೊಡ್ಬೇಕು. ಓಹೋ. ಮತ್ತೆ ಲಾರಿದವ್ರಿಗೆ ಒಂದು ಟನ್ನಿಗೆ ನೀವ್ ಎಷ್ಟು ಕೊಡ್ತೀರಿ? ನೋಡ್ರಿ ಕೊಟ್ಟಾಕ್ ಹೋಯ್ತಂದ್ರ ನಾವು 1,700 ರೂಪಾಯಿ ಕೊಡ್ತೀವ್ರಿ. ಎಡ್ರಿ 1,200. ಎಷ್ಟ್ ಕಿಲೋಮೀಟರ್ ರೀ? 240 ಕಿಲೋಮೀಟರ್. 240 ರೀ. ಓಹೋ. ಮತ್ತ ಅಕಸ್ಮಾತ್ ಕಾಮಾರೆಡ್ಡಿದ ಹೇಳ್ತೀರೇನ್ರಿ? ಕಾಮಾರೆಡ್ಡಿದ ಎಷ್ಟ್ ಆತದ್ರಿ? ಕಾಮಾರೆಡ್ಡಿಗೆ ನೋಡ್ರಿ ಅವ್ರು 4,500 ಕೊಡ್ತಾರೆ. ಅವ್ರಿಗೆ ನೋಡ್ರಿ ಇವಾಗ ಅವ್ರಿಗೆ 900 ರೂಪಾಯಿ ಕೊಡ್ತೀವ್ರಿ. 900 ರೀ. ಓಹೋ. ಅಂದ್ರೆ ಇಲ್ಲಿ ಟ್ರಾಕ್ಟರ್ ತಂದ್ರ ನಡೆಯಲ್ಲ ಅಂದ್ರಿ ದಂದ? ಟ್ರಾಕ್ಟರ್ ನಡೆಯಲ್ರಿ, ಅಂದ್ರೆ ಲಾರಿನೇ ಬೇಕು. ಲಾರಿನೇ ಬೇಕು. ಬರಾಬರಿ ಸರ್. ಮತ್ತೆ ಇಲ್ಲಿ ಬಂದ್ರಂದ್ರ ಇಲ್ಲೇನು ಅವ್ರಿಗೆ ಕರ್ನಾಟಕದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಮತ್ತ ಬರ್ಬೋದ್ರಿ. ಮತ್ತೆ ನೋಡಿ ಎಲ್ಲಾ ನಿಮ್ ಕಡೆನೆ ಇತ್ತಂದ್ರ ಬರ್ರಿ, ಚಲೋ ಐತಿ. ಫೀಲ್ಡ್ ಎಲ್ಲಾ ಸ್ವಲ್ಪ ನೋಡಿ ಮಾಡಿ ನಡೆಸಬೇಕಾಗತ್ತೆ. ಡೀಸೆಲ್ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ, ಜಾಮ್ ಆಗುತ್ತೆ. ಮತ್ತೆ ಇವಾಗ ನೋಡ್ರಿ, ಇವಾಗ ಊಟ ಕೊಡಲ್ಲ, ಒಬ್ಬ ಬಟ್ಟೆ ತರಬೇಕಾಗತ್ತೆ. ಅದ್ರದ್ರಿ ಆಪೇಡ್ರಿಗೆ ಭತ್ತ ಮತ್ತೆ ಎನ್ಫೀಲ್ಡ್ ಡ್ರೈವರ್ ಭತ್ತ ಕೊಡ್ಬೇಕಾಗತ್ತೆ. ಎಷ್ಟ್ ಕೊಡ್ತೀರಿ ಎನ್ಫೀಲ್ಡ್ ಡ್ರೈವರ್ ಪಗಾರ? ಎಷ್ಟ್ ಕೊಡ್ತೀರಿ? ನೋಡ್ರಿ ಎನ್ಫೀಲ್ಡ್ ಡ್ರೈವರ್ 20,000 ಕೊಡ್ತೇನ್ರಿ. 20,000 ರೀ. ಬ್ಯಾಟರಿ ಭತ್ತ ಅಂತಾರಲ್ರಿ, ದಿನ 300 ರೂಪಾಯಿ ಕೊಡ್ತೀವ್ರಿ. 300 ರೀ. 20,000 ರೂಪಾಯಿ ಪಗಾರ, ದಿನ 300 ರೂಪಾಯಿ ಭತ್ತ ರೀ. ಓಹೋ. ಆಪರೇಟರ್ಗೆ ಏನಾದ್ರಿ ಪಗಾರ ಇಲ್ಲಿ? ನೋಡ್ರಿ ಆಪೇಡ್ರಿಗೆ 60,000 ಕೊಡ್ತೀವ್ರಿ. 500 ಭತ್ತ ಕೊಡ್ತೀವಿ. 500 ಭತ್ತ ಕೊಡ್ತೀರಿ, 60,000 ರೂಪಾಯಿ ಪಗಾರ ರೀ. ಮತ್ತೆ ಇಲ್ಲಿ ಕಬ್ ಹೆಂಗಿರ್ತದ್ರಿ? ಮತ್ತ ಅದೇನು ಹೇಳ್ತೀರಿ ಸ್ವಲ್ಪ ಅದನ್ನು? ಕಬ್ ನೋಡ್ರಿ 2 ಜೋಡಿ ನೋಡಿ ಕಟ್ತಾರ್ರಿ. 2 ನಡು ಜೋಡಿ ಕಟ್ತಾರ್ರಿ. ಇವಾಗ ನೋಡ್ರಿ ನಾವು ಕಡತೀವಿ ಅಂತಂದ್ರಿ, ಅದು ಕಡದಕ್ಕೆ ಒಳಗ್ ಬೀಳತ್ರಿ. ಕ್ಲಿಯರ್ ಕಡ್ಲಿಲ್ಲ ಅಂದ್ರೆ ಆಪರೇಟರ್ ಸರಿ ಇಲ್ಲ, ಕಿರಿಕಿರಿ ಮಾಡಕ್ ಸ್ಟಾರ್ಟ್ ಮಾಡ್ತಾರ್ರಿ. ನಾವ್ ಹೆಂಗಿದೀವ್ರಿ ಆಪರೇಟರ್? ನೀವು ಸರಿ ಇದ್ರಿ, ಏನೇನಲ್ಲ ಅನಾಪ್ಲಿಲ್ಲ. ರೈತರೆಲ್ಲಾ ಚಲೋ ಹೇಳ್ತದಾರಿ. ಏನ್ ಹೆಸರಾದೇನಿಲ್ರಿ? ಚಲೋ ಅದ್ರಿ, ಹೆಸರಾದ್ರಿ. ಅಂದ್ರೆ ಕರ್ನಾಟಕದ ಬಾಳ ಮಂದಿ ಫೋನ್ ಹಚ್ಚತ್ತೀರಿ, ಬಾಳ ಪರಿಶಾನ ಅದತ್ರಿ. ಬಾಳ ಆದ್ರೆ ಇನ್ನೊಂದು ವಾರ ನಡೀತಲ್ಲತ್ತಾರ ನೋಡ್ರಿ ಇಲ್ಲಿ ಕರ್ನಾಟಕದಾಗ. ಹೌದ್ರಿ. ಇಲ್ಲಿ ನೋಡಿ ಇನ್ನೂ 1 ತಿಂಗಳು ನಡಿಬಹುದ್ರಿ. ಇಲ್ಲಿ ಏನ ಎಷ್ಟ್ ದಿನ ನಡೀತಂದ್ರಿ? 1 ತಿಂಗಳ ಆಗ್ಬೋದ್ರಿ. 1 ತಿಂಗಳು ಅಂದ್ರೆ ಅದ್ರ ಒಳಗಡೆನೆ ಆಗ್ಬೋದ್ರಿ. 1 ತಿಂಗಳು ಒಳಗಡೆ ಆಗ್ತದ್ರಿ. ಅಂದ್ರೆ ಬರೋರಿ ಬ್ಯಾಡ ಅಂತೀರಿ? ಬರೋರ್ಗೆ ನೋಡಿ, ಇವಾಗ ಬರೋರ್ಗೆ ಇಲ್ಲಿದ್ದು ಮಷಿನೇ ಪಟ್ಟ ಕಡೆ ಆಗ್ತಾರ್ರಿ. ಇಲ್ಲೇ ಲೋಕಲ್ ಮಷಿನ್ ಅದಾವ್ರಿ, ಅವರು ಬೇರೆ ಫ್ಯಾಕ್ಟ್ರಿ ಕಳ್ಸಲ್ರಿ. ಅವ್ರು ನೋಡ್ರಿ ಇವಾಗ ಅವ್ರು ಬಿಲ್ಲು ರೈತರ ಹೆಸರ ಮ್ಯಾಗ ಹಾಕ್ತೀನಿ ಅಂತಾರ್ರಿ. ಅದಕ್ಕೆ ರೈತರು ಕೂಡ ಹಿಂಸರಿಯಾಕತಾರ್ರಿ. ಅಂದ್ರೆ 150 ಕಿಲೋಮೀಟರ್ ಅಂದ್ರೆ ಹೋಗಿ ಕೇಳೋದ್ ಮನೆಯಲ್ಲ ಅಲ್ರಿ ಸರ್ ಅವ್ರಿಗೆ? ಹೋಗಿ ಯಾರಿಗೆ ಎತ್ ಕೇಳ್ಬೇಕ್ರಿ? ಅವ್ರಿಗೆ ಕಾರ್ಖಾನೆಗೆ 150 ಕಿಲೋಮೀಟರ್, ನಾವ್ ಎಲ್ಲಿ 20 ಕಿಲೋಮೀಟರ್ ಹೋಗೋದ್ ಮನೆ ಅಲ್ರಿ ಸರ್. ಅವ್ರ ಕೆಲಸ ರೈತರದ್ದು ಹೆಂಗಪ್ಪ ಅನ್ಬೇಕಾರ, ಸಂಜೆ ತನ ಮುಂಜಾನೆ ನಡಿ ಸಂಜೆ ತನ ಹೊಲ್ದಾಗ ದುಡಿತಿರ್ತಾರ್ರಿ. ಹೊಲ್ದಾಗ ದುಡ್ದ ಕಾರ್ಖಾನೆಗೆ ಎಲ್ಲಿ ಹೋಗೋದ್ ಮಣಿತೀರಿ? ಅವ್ರ ಟೈಮಿಂಗ್ ಎಲ್ಲ ಸೆಟ್ ಆಗಲ್ರಿ ಸರ್. ಅದಕ್ಕಾಗಿ ಇಲ್ಲಿ ಎಲ್ಲಾ ಹಂಗ್ ಮಾಡ್ತಾರ ಅನ್ಸದ್ರಿ ಸರ್ ನನಗ. ನೋಡಿ ಬರಾಬರಿ ಇಲ್ಲನಲ್ರಿ. ಇವಾಗ ರೈತರಿಗೆ ಒಬ್ಬೊಬ್ರು ಅಡಚಣೆ ಇರುತ್ತವ್ರಿ, ಹಂಗಾಗಿ ತಮಿಳ್ನಾಡು ಮಷಿನ್ ಕೊಡ್ತಾರೆ. ಇಲ್ಲಿ ಬಾಜುನ ಮಷಿನ್ ನಡೀತದೆ ಒಂದು ಮಷಿನ್. ಇವಾಗ ಆಲ್ರೆಡಿ ಅವ್ರು ಕಾಮಾರೆಡ್ಡಿ ಹೋಗ್ತದ್ರಿ, ಅವ್ರ ರೈತರ ಹೆಸರ ಮೇಲೆ ಡೈರೆಕ್ಟ್ ಹೋಗ್ತಾರೆ. ಅಂದ್ರ ರೈತರಿಗೆ ಡೈರೆಕ್ಟ್ ಕಾರ್ಖಾನೆ ಎಷ್ಟು ಕೊಡ್ತೀರಿ ಸರ್? ನೋಡ್ರಿ ಕಾರ್ಖಾನೆ 2,900 ಕೊಡ್ತಾರೆ. ಅದನ್ನು ರೇಟ್ ಅದೇ ಕೊಡ್ತೀವಿ. ಅದೇ ರೇಟ್ ರೀ. ಅಂದ್ರ ಅವ್ರಿಗೆ ನಿಮಗೆ ಏನ್ ಡಿಫ್ರೆಂಟ್ ರೀ? ಕಾರ್ಖಾನೆದವ್ರಿಗೆ ನಿಮ್ಗೆ ಏನ್ ಡಿಫ್ರೆಂಟ್ ಅದ? ನೋಡಿ ಇವಾಗ ನೀವು ಹೇಳಿದ ಕ್ವಶನ್ ಬರಾಬರ್ ರೀ. ನೋಡ್ರಿ ಇವಾಗ ನಮ್ ಕಬ್ ಕೊಡ್ತಾರ್ರಿ, ಅವ್ರಿಗೆ ಕೊಡಲ್ರಿ. ಅವ್ರಿಗೆ ಕೊಡಲ್ರಿ, ಕೊಡ್ತೀವಲ್ರಿ ನಾವು ಇಲ್ಲೇ ಲೋಕಲ್ ಅದೇವಲ್ರಿ. ಅಂದ್ರೆ ಎಷ್ಟ್ ದಿನದಾಗ ಬಿಲ್ ಕೊಡ್ತೀರಿ ನೀವು? ಅದು ಬೇಕಲ್ರಿ. 10 ದಿನದಾಗ ನೀವು ಬಿಲ್ ಕೊಡ್ತೀರಿ. ನಿಮ್ ಕಾರ್ಖಾನೆ ಎಷ್ಟ್ ದಿನದಾಗ ಕೊಡ್ತದ? 15 ದಿನದಾಗ ನಿಮಗ್ ಕೊಡ್ತದ್ರಿ. ಓಹೋ. ನಿಮ್ ಮಷಿನ್ ಯಾವ್ದ್ರಿ ಇದು? ನೋಡ್ರಿ ಕೇಸ್ ಐತ್ರಿ, 2010 ಐತ್ರಿ, ನ್ಯೂ ಮಾಡಲ್ ಐತ್ರಿ. ಏನ್ ಎವರೇಜ್ ಏನ್ ಕೊಡ್ತೀರಿ ಸರ್ ಇಲ್ಲಿ? ನೀವು ಕಡ್ಯಾಕ್ ಐತಿರಲ್ಲ, ಎವರೇಜ್ ಏನ್ ಕೊಡ್ತಾರ? ಡೈಲಿ ನಾವು 100 ಟನ್ ಕಡಿತಾರ ಆಪರೇಟರ್ 100 ಟನ್ ಕಡಿತಾರ್ರಿ. ನಾನೇ ಆಪರೇಟರ್ ಇದ್ದೇನ್ರಿ. ಯಾಕೆ ಹೇಳಕತ್ತೀನಪ್ಪ ಅನ್ಬೇಕಾರ, ನಿಮ್ಗೆಲ್ಲ ಕ್ಲಿಯರಿಟಿ ಬೇಕ್ರಿ. ಮ್ಯಾನೇಜರ್ ನಾವ್ ಹೇಳೋದಕ್ಕಿಂತ ಮ್ಯಾನೇಜರ್ ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾರ್ರಿ, ಅವ್ರಿಗೆ ಗೊತ್ತಿರ್ತಾರ ನಮ್ಗೆ ಹೆಚ್ಚಿಗೆ. ಅದಕ್ಕಾಗಿ ಅವ್ರ ಬಾಯಿಲೆ ಕೇಳಕಚ್ಚಿನ್ರಿ. ಏನಾದ್ರು ತಪ್ಪಿದ್ರೆ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡ್ರಿ. ಮತ್ತೆ ಇನ್ನೊಂದ್ಸಲ ಮ್ಯಾನೇಜರ್ಗೆ ನಂಬರ್ನು ಕೊಟ್ಟಿರ್ತೀನ್ರಿ. ಮ್ಯಾನೇಜರ್ ಸಾಬ್ರ, ಮುಂದಿನ ಸಲ ಈ ಕಡೆ ಸೀಸನ್ಗ ತಗೊಂಡ್ಬರ್ಬೇಕಲ್ಲಾಗತ್ತಾರೆ ಕರ್ನಾಟಕದವ್ರ ತಂದ್ರ ಅವ್ರಿಗೆ ನೀವೇನು ಹೆಲ್ಪ್ ಮಾಡ್ತಿರೋ ಮಾಡಲ್ರಿ? ಕರ್ನಾಟಕದವ್ರಿಗೆ ನಾವು ಮಾಡ್ಲಾರ ಮತ್ತೆ ಯಾರು ಮಾಡ್ಬೇಕು? ಮಾಡ್ಬೇಕ್ರಿ, ಕರೆಕ್ಟ್ ರೀ. ಅಂದ್ರ ಅವ್ರಿಗೆಲ್ಲ ನೀವೇ ಮ್ಯಾನೇಜ್ಮೆಂಟ್ ಮಾಡ್ಕೊ ಕೊಡ್ಬೇಕು ನೋಡ್ರಿ. ಕಾರ್ಖಾನೆ ಏನ್ರಿ, ಅಗ್ರಿಮೆಂಟ್ ಅನ್ರಿ, ಲಾರಿ ಬೇಕು, ಟ್ರಾಕ್ಟರ್ ನಡೆಯಲ್ರಿ ಒಟ್ಟಿಲ್ಲಿ. ನೋಡಿ ಇವಾಗ ಟ್ರಾಕ್ಟರ್ ನಡೆಯಲ್ರಿ. ಇವಾಗ ಟ್ರಾಕ್ಟರ್ ನಡೀತಾರೆ ಇಲ್ಲನಲ್ಲ, ಟ್ರಾಕ್ಟರ್ ನಡೀತಾವ ಇಲ್ಲನಲ್ಲ, ಬಟ್ ಬಿಲ್ ಕ್ಲಿಯರ್ ಇಲ್ಲ. ಅಂದ್ರೆ ಇಲ್ಲಿ ಸುತ್ತಮುತ್ತ ಫ್ಯಾಕ್ಟ್ರಿ ಹೋಗ್ತವ್ರಿ. ಇಲ್ಲಿ ಲೋಕಲ್ ಇದ್ದವರು ಫ್ಯಾಕ್ಟ್ರಿದವರು ಟ್ರಾಕ್ಟರ್ ಹಾಕಿ ನಡೀತಾರೆ. ನೀವು ದೂರಿಂದ ಬರ್ತಾರೆ, ಬಿಲ್ ಕೇಳಕ್ ನಿಮಗ್ ಮನೆಯಲ್ಲ. 2 ತಿಂಗಳಾಯ್ತು, 1 ತಿಂಗಳಾಯ್ತು, 3 ತಿಂಗಳಾಯ್ತು, 6 ತಿಂಗಳಾಯ್ತು, ಬಂದು ದೂರಿಂದ ಬಂದು ನೀವು ಕೇಳ್ತೀರಿ. ಹಿಂಗೆ ಮುಷ್ಕಿಲ್ ಆಗ್ತದೆ, ಬಹಳ ಜಾಸ್ತಿ, ಬಹಳ ಹೈರಾಣ ಆಗ್ತಂದ್ರಿ. ಅಂದ್ರೆ ಇಲ್ಲಿ ಲಾರಿಗಳೇ ಬೇಕ್ರಿ? ಲಾರಿನೇ ಬೇಕು. ಅಂದ್ರೆ ನೀವು ಕರ್ನಾಟಕದವ್ರಿಗೆ ಹೆಲ್ಪ್ ಮಾಡ್ತೀರಿ ಮುಂದಿನ ಸಲ? ಕರ್ನಾಟಕದವ್ರು. ಇಲ್ಲಿ ಸೀಸನ್ ಯಾವಾಗ ಸ್ಟಾರ್ಟ್ ಆದ್ರಿ, ಯಾವಾಗ ಆಫ್ ಆಗ್ತದ ಹೇಳ್ರಿ? ನೋಡ್ರಿ ನಾವು ಇವಾಗ ಸ್ಟಾರ್ಟ್ ಮಾಡಿದ್ವಿ ನವೆಂಬರ್ 13 ಸ್ಟಾರ್ಟ್ ಮಾಡಿದ್ವಿ.
ಇಲ್ಲಿವರೆಗೆ ಒಂದು 9,000 ಆಗೈತೆ ಟನ್ನೇಜ್ ರೀ. 9,000 ಆಗ್ಯದ್ರಿ. ಹಾ, ಇನ್ನೂ ಒಂದು 3,000 ಆಗುತ್ತೆ ರೀ. ಅಂದ್ರೆ ಈ ಎಷ್ಟ್ ದಿನ ಐತ್ರಿ ಸರ್ ಸೀಸನ್ ಸ್ಟಾರ್ಟ್ ಆಗ್ಯಂದ್ರಿ? 2.5 ತಿಂಗಳ ಆಯ್ತು. 2.5 ತಿಂಗಳು ರೀ. ಇನ್ನ ಎಷ್ಟ್ ದಿನ ನಡೆಯಪ್ಪಲಿ ಅದ್ರಿ ಇಲ್ಲಿ? ಇನ್ನ 1 ತಿಂಗಳ ನಡೀತಾರೆ. 1 ತಿಂಗಳು ರೀ. ರೈತರ ನಮ್ಮ ಹೆಸರು ಮ್ಯಾಗ ನಾ ಕಬ್ಬ ಇದಾವ್ರಿ, ಜಾಸ್ತಿ ಐತ್ರಿ. ಬೇರೆ ಮಷಿನ್ ಐತ್ರಿ, ಅವ್ರಿಗೆ ಕಬ್ಬು ಕೊಡ್ತಾ ಇಲ್ರಿ. ಎದ್ರ ಕಾಲ ಕೊಡ್ತಾ ಇಲ್ರಿ ಅವ್ರಿಗೆ? ಅದೇ ಬಿಲ್ ಕ್ಲಿಯರ್ ಇಲ್ಲ ಫ್ಯಾಕ್ಟರಿ, ಅದ್ರ ಕಾಲಕ್ಕೆ ಕೊಡತ್ತಾರೆ. ಬಿಲ್ ಕ್ಲಿಯರ್ ಇಲ್ರಿ, ಅದಕ್ಕ ಅವ್ರಿಗೆ ಕೊಡಲ್ರಿ. ಓಹೋ, ಇದು ಪ್ರಾಬ್ಲಮ್ ಏನ್ರಿ ಇಲ್ಲಿ ಜಾಸ್ತಿ? ನಮ್ಮ ಮಾಲಕ್ ನೋಡ್ರಿ, ಇಲ್ಲಿ ಲೋಕಲ್ದವ್ರ ಅದಾರಿ. ಲೋಕಲ್ ಮಾಲಕ್ ಎಲ್ಲ ಅದಾರ್ರಿ. ಅವ್ರಲ್ಲಿ ಸ್ಟಾಕ್ ಅವ್ರಿ, ದೊಡ್ಡ ಸ್ಟಾಕ್ ಅವ್ರಿ. ಅದಕ್ಕಾಗ್ರಿ ಅವರು ರೈತರು ಇವ್ರಿಗೆ ಕೊಡ್ತಾರೆ. ರೈತರು ಇವರಿಗೆ ಕೊಡ್ತಿರ್ತಾರ. ಬರಾಬರಿ ಸರ್. ಯಾಕಲ್ರಿ ಕರ್ನಾಟಕದವ್ರಿಗೆ ಮತ್ತ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡ್ರಿ, ರೈತರು ಮುಂದಿನ ಸಲ ಬರಲ್ರಿ. ಮತ್ತೆ ನೋಡಿ ಮಾಡಿ ಒಂದು ಬಟ್ಟಗ ಚಲೋ ಆಪರೇಟರ್ಗ ಫೀಡರ್ ಅವ್ರಿಗ ಕರ್ಕೊಂಬರ್ಬೇಕ್ರಿ. ಅಂದ್ರೆ ಮುಂದಿನ ಸಲ ಅವ್ರಿಗೆ ನಿಮ್ ನಂಬರ್ ಹಾಕ್ಲೇಬೇಡ್ರಿ ಸರ್? ಹಾಕ್ರಿ, ರೈತರಿಗೆ ನಾವು ಹೆಲ್ಪ್ ಮಾಡ್ಬೇಕಾಗ್ತದ. ನಮ್ಮ ಕರ್ನಾಟಕದವ್ರು ನಾವು ಹೆಲ್ಪ್ ಮಾಡೋದು ಮತ್ತೆ ಯಾರು ಮಾಡ್ಬೇಕ್ರಿ? ಹಿಂಗಂದ್ರಿ? ರೈತ ಹಾಕ್ರಿ ನಮ್ಮ. ನಮಸ್ಕಾರ ರೀ, ಮುಂದಿನ ಬ್ಲಾಗಿಗೆ ಸಿಗ್ತೀನಿ. ಹೇಳಿದ್ರಲ್ರಿ ಮ್ಯಾನೇಜರ್ ಎಲ್ಲ ನಿಮಗೆಲ್ಲ ಏನ್ ಬಿ ಹೆಲ್ಪ್ ಅಲ್ರಿ ಇದು ತೆಲಂಗಾಣದಾಗ ಅವ್ರು ಹೆಲ್ಪ್ ಮಾಡ್ತೀನಿ ಅಂದಾರ. ಮುಂದಿನ ಸಲ ಬರೋರು ಇದ್ರಪ್ಪ ಅನ್ಬೇಕಾರ ಮ್ಯಾನೇಜರ್ ಲಾಸ್ಟಿಗೆ ನಂಬರ್ ಕೊಟ್ಟಿರ್ತೀನಿ ರೀ, ಮ್ಯಾನೇಜರ್ದು ಇಲ್ಲ ಡಿಸ್ಕ್ರಿಪ್ಷನ್ದಾಗ ನಂಬರ್ ಕೊಟ್ಟಿರ್ತೀನಿ ರೀ. ಅಲ್ಲಿ ಹೋಗಿ ಒಂದ್ಸಲ ಕಾಲ್ ಮಾಡ್ಕೊರಿ. ಮ್ಯಾನೇಜರ್ ಎಲ್ಲ ನಿಮ್ಮ ಅಗ್ರಿಮೆಂಟ್ ಅಲ್ರಿ, ಲಾರಿದಲ್ಲಿ ನಿಮ್ಮ ಗಾಡಿದಲ್ಲಿ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಡ್ತಾರ. ಮತ್ತೆ ಅವರೇ ಮ್ಯಾನೇಜ್ಮೆಂಟ್ ಬರ್ತಿರೋದ್ರ. ಸರ್ ಮ್ಯಾನೇಜ್ಮೆಂಟ್ 2 ಗಾಡಿ ಮಾಡ್ತೀರಾ, ಒಂದೇ ಗಾಡಿ ಮಾಡ್ತೀರಿ ನೀವು? ಅಕಸ್ಮಾತ್ ಒಂದು 2-3 ಗಾಡಿ ಬರ್ತಾ ಇತ್ತು ಇಟ್ಕೋರಿ ಕರ್ನಾಟಕದಾಗ. ಏನ್ ನೀವು ಬರೀ ಅವ್ರಿಗೆ ಹಿಂಗೆ ಹೇಳ್ಕೊಟ್ಬಿಡ್ತೀರಿ? ಅಂದ್ರೆ ಈ ಕಾರ್ಖಾನೆದಿಂದ ಆ ಕಾರ್ಖಾನೆಗೆ ಹಿಂಗೆ ಅಂದ್ರೆ ಅಟ್ಯಾಚ್ಮೆಂಟ್ ಮಾಡಿ ಒಂದ್ ಏರಿಯಾಕ್ ಬಿಟ್ಟು ಕೊಡ್ತಿರೋ ಏನೋ ನೀವೇ ಅದಕ್ಕೆ ಹ್ಯಾಂಡಲ್ ಮಾಡ್ತೀರಿ? ಇವಾಗ ನೋಡ್ರಿ, ನೀವು ಓನೇ ಮಾಡ್ತೀನಿ ಅಂದ್ರ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಫ್ಯಾಕ್ಟ್ರಿನೇ ಅಗ್ರಿಮೆಂಟ್ ಮಾಡ್ಕೋರಿ. ಇವಾಗ ನೋಡ್ರಿ, ಅಲ್ಲಿ ನಮ್ಮ ಕರ್ನಾಟಕದಾಗ KPR ಐತ್ರಿ, ರೇಣುಕಾ ಶುಗರ್ ಫ್ಯಾಕ್ಟರಿ ಐತ್ರಿ, ಆಲ್ಮೇಲ್ ಫ್ಯಾಕ್ಟರಿ ಐತ್ರಿ, ಚೌಡಾಪುರ್ ಫ್ಯಾಕ್ಟರಿ ಐತ್ರಿ, ಬುಸ್ನೂರ್ ಫ್ಯಾಕ್ಟರಿ ಐತ್ರಿ, NSL ಫ್ಯಾಕ್ಟರಿ. ಅವು ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿದ್ರು ಬಿ ಪರವಾಗಿಲ್ಲ. ರೈತರಿಗೆ ನೀವು ಬಿಲ್ ಕ್ಲಿಯರ್ ಮಾಡ್ಬೇಕು. ಅಂದ್ರೆ ರೊಕ್ಕ ಕೊಡ್ಬೇಕ್ರಿ ಇಲ್ಲಿ? ಇಲ್ಲ, ನಿಮ್ಮ ಭರವಸೆ ಇತ್ತು, ಯಾರೋ ಇಲ್ಲಿ ಪರಿಚಯ ಇದ್ರ ಮಾಡಿದ್ರೆ ರೈತರು ಕಳಿಸ್ತಾರೆ. ಓಕೆ ಸರ್, ಮಾತಾಡಿದಕ್ಕೆ ನಮಸ್ಕಾರ ರೀ. ಥ್ಯಾಂಕ್ ಯು ಸರ್. ಭಾಳ ಹೆಲ್ಪ್ ಐತ್ರಿ ನಿಮ್ಮಿಂದ. ನಮ್ಮ ಕರ್ನಾಟಕದವ್ರಿಗೂ ಭಾಳ ಹೆಲ್ಪ್ ಆಗ್ತದ ಅನ್ಕೊಂಡಿನ್ರಿ. ನಿಮ್ ನಂಬರ್ ಲಾಸ್ಟಿಗೆ ಕೊಟ್ಟಿರ್ತೀನಿ ರೀ. ಯಾರು ಕರ್ನಾಟಕದವ್ರು ಹಚ್ಚೋರ್ ಇದ್ರಿ, ಏನೋ 1 ತಿಂಗಳು ನಡೀತಲ್ಗತ್ತಾರಿ, ಮತ್ತ ಅವ್ರಿಗೆ ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಯಾರು ಬರ್ಬೇಕಲ್ಲಗತ್ತಿದ್ರಲ್ಲ ತೆಲಂಗಾಣಕ್ಕ, ಒಂದ್ಸಲ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ಮುಂದಿನ ಸೀಸನ್ ಬರ್ಬೇಕಪ್ಪ ಅನ್ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ಲಾಸ್ಟಿಗೆ ನಂಬರ್ ಕೊಟ್ಟಿರ್ತೀನಿ ನೋಡ್ರಿ ಮ್ಯಾನೇಜರ್ ಸಾಬ್ದು. ನಮಸ್ಕಾರ ರೀ. ನಮ್ಮ ಐಡಿಗೆ ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಎಲ್ಲ ಮಾಲಕ ಮಷಿನ್ದವ್ರಿಗೆ ಅಲ್ಲಿ ರೈತರು ಭಾಳ ಮಂದಿ ಇರ್ತಾರೆ, ಟ್ರ್ಯಾಕ್ಟರ್ ತೊಗೊಂಡವರು, ಅವ್ರಿಗೂ ವಿಡಿಯೋ ಶೇರ್ ಮಾಡ್ರಿ. ಮತ್ತು ಲಾರಿ ಅವ್ರನ್ನು ಭಾಳ ಹೆಲ್ಪ್ ಆಗ್ತಾರೆ ಲಾರಿದವ್ರಿಗೆ, ಅವ್ರಿಗೂ ವಿಡಿಯೋ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಅಂಡ್ ಫಾಲೋ ಮಾಡ್ರಿ. ನಮಸ್ಕಾರ. ಮುಂದಿನ ಬ್ಲಾಗಿಗೆ ಸಿಗಮೋ. ಟಾಟಾ, ಬೈ ಬಾಯ್.